ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಭತ್ತದ ಬೆಳೆ ನಾಶವಾಗಿರೋದು. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭತ್ತದ ಬೆಳೆ ನಾಶ ಆಗುವಂತಹ ಆತಂಕ. ವೇಗವಾಗಿ ಶೀತಗಾಳಿ ಬೀಸ್ತಾ ಇದೆ. ಕಟಾವಿಗೆ ಬಂದಂತಹ ಭತ್ತ ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ನಾಶವಾಗ್ತಾ ಇದೆ. ನೂರಾರು ಎಕರೆ ನಾಶವಾಗುವಂತಹ ಸ್ಥಿತಿಯನ್ನ ತಲುಪಿದೆ. ಸಾಕಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆಯನ್ನ ಬೆಳೆಯಲಾಗಿತ್ತು. ಆದರೆ ಎಲ್ಲವೂ ಕೂಡ ರೈತರು ಕೂಡ ಈ ಕಡೆ ಪರಿತಪಿಸುವಂತಹ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಒಂದು ಭಾಗ ಅಲ್ಲ, ಈಗ ಚಿಕ್ಕಮಗಳೂರಿನ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ಚಿಕ್ಕಮಗಳೂರಲ್ಲೂ ಕೂಡ ಭತ್ತದ ಬೆಳೆ ನಾಶ ಆಗಿದೆ. ವೇಗವಾಗಿ ಶೀತಗಾಳಿ ಬೀಸ್ತಾ ಇದೆ. ಹೀಗಾಗಿ ಪೈರೆಲ್ಲವೂ ಕೂಡ ನೆಲ ಕಚ್ಚಿರುವಂತಹ ದೃಶ್ಯಗಳು. ಕಟಾವಿಗೆ ಬಂದಂತಹ ಭತ್ತ ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ನಾಶವಾಗಿದೆ. ನೂರಾರು ಎಕರೆ ನಾಶವಾಗುವಂತಹ ಸ್ಥಿತಿಯನ್ನ ತಲುಪಿದೆ. ಮುಕ್ತಿಹಳ್ಳಿ ಗ್ರಾಮದ ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಭತ್ತ ಇದು. ಕೋಲಾರಕ್ಕೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ರಾಗಿ, ಅವರೆ, ಟೊಮ್ಯಾಟೊ, ಹೂವು ಬೆಳೆಗಳು ಕೂಡ ಹಾನಿಗೊಳಗಾಗಿದೆ. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ ಬೆಳೆ ಹಾನಿಯಾಗಿರೋದು. ಮಳೆಯಿಂದ ರೋಗಕ್ಕೆ ಹೂವು ಹಾಗೆ ಟೊಮ್ಯಾಟೊ ಬೆಳೆಗಳು ತುತ್ತಾಗಿವೆ. ನಿರಂತರ ಮಳೆಗೆ ಅವರೆ ಹೂವು ಕೂಡ ಉದುರಿ ಬೀಳ್ತಾ ಇದೆ. ಬೆಳೆ ಎಲ್ಲವೂ ಕೂಡ ನಷ್ಟವಾಗಿದೆ. ಹೊಲದಲ್ಲೇ ನೆನೆದು ಮೊಳಕೆ ಹೊಡಿತಾ ಇದೆ ರಾಗಿ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ರೈತರದ್ದು. ನೋಡಿ, ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈಗ ಎದುರಾಗಿರೋದು. ಒಂದ್ ಕಡೆ ಜಿಟಿ ಜಿಟಿ ಮಳೆ, ವಿಪರೀತವಾದ ಚಳಿ, ಶೀತ ಗಾಳಿ ಬೀಸ್ತಾ ಇದೆ. ಹೀಗಾಗಿ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನಾಶವಾಗ್ತಾ ಇರೋದು. ಒಂದ್ ಕಡೆ ಕರಾವಳಿ ಭಾಗದ ಪರಿಸ್ಥಿತಿಯನ್ನ ಗಮನಿಸಿದ್ವಿ, ಮಲೆನಾಡು ಭಾಗದ ಪರಿಸ್ಥಿತಿಯನ್ನ ನೋಡಿದ್ವಿ. ಈಗ ಕೋಲಾರದ ಪರಿಸ್ಥಿತಿ, ಅಲ್ಲಿನ ರೈತರ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ.